ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಸಖತ್ತಾಗಿರುವಂತಹ ತೋರಣವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನಿಲ್ಲಿ ಪ್ಲಾಸ್ಟಿಕ್ ಬೀಡ್ಸನ್ನು ತೊಗೊಂಡಿದ್ದೀನಿ. 2 ಕಲರಿನ ಪ್ಲಾಸ್ಟಿಕ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಆರೆಂಜ್ ಮತ್ತು ವೈಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಇದೇ ರೀತಿ ಮಣಿ ತೊಗೊಬೇಕು ಅಂತಿಲ್ಲ, ಶೈನಿಂಗ್ ಮಣಿ ಬೇಕಾದ್ರೂ ಕೂಡ ನೀವು ತೊಗೊಬೋದು. ನಾನಿಲ್ಲಿ ಡಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಈ ರೀತಿಯಾದ ಸ್ಯಾರಿ ಕುಚ್ಚಿಗೆ ಹಾಕುವಂಥ ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಸಣ್ಣದಾಗಿ ತೋರಣವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದನ್ನು ತೋರಣ ಮಾಡಲಿಕ್ಕೆ ನಾನು ದಾರ ತೊಗೊಂಡಿರೋದು ಈ ರೀತಿ ಗೋಲ್ಡನ್ ಥ್ರೆಡನ್ನು ತೊಗೊಂಡಿದ್ದೀನಿ. ನಮಗೆ ಇದಕ್ಕೆ ಪ್ಲಾಸ್ಟಿಕ್ ವೈರ್ ಸಿಗುತ್ತೆ. ಇದು ಕೂಡ ಪ್ಲಾಸ್ಟಿಕ್ ವೈರೇ ಇದೆ ಒಳಗಡೆ, ಬಟ್ ಮೇಲ್ಗಡೆ ಗೋಲ್ಡನ್ ಕಲರ್ ಇದೆ. ಆದರೆ ನಾನು ಇಲ್ಲಿ ಏನಪ್ಪ ಅಂತಂದರೆ, ನಾನು ನಿಮಗೆ ಮುಂಚಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ, ವೈಟ್ ಕಲರ್ ಪ್ಲಾಸ್ಟಿಕ್ ದಾರವನ್ನು ನಾವು ಬೀಡ್ಸ್ ಈ ರೀತಿ ಮಣಿಯನ್ನು ನೇಯಲಿಕ್ಕೆ ತೊಗೊತೀವಿ. ನಾನು ಆದರೆ ಇವತ್ತೊಂದು ಸ್ವಲ್ಪ ಶೈನಿಂಗ್ ಆಗಿರಲಿ, ಕೆಳಗಡೆ ನಾವು ಗೋಲ್ಡನ್ ಬೀಡ್ಸನ್ನು ಹಾಕ್ತಿದ್ದೀವಲ್ಲ, ಅದಕ್ಕೋಸ್ಕರ ಈ ರೀತಿಯಾದ ಗೋಲ್ಡನ್ ಪ್ಲಾಸ್ಟಿಕ್ ವೈರನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಸ್ಯಾರಿ ಕುಚ್ಚು ಕಟ್ಟಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ ರೇರ್ ಆಗಿ. ಇದು ಒಳಗಡೆ ಕಾಟನ್ ಥ್ರೆಡ್ ಇಲ್ಲ, ಸ್ವಲ್ಪ ವೈರ್ ಇದೆ, ಅದಕ್ಕಾಗಿ ಇದನ್ನು ಸ್ವಲ್ಪ ಗಟ್ಟಿನೂ ಬರುತ್ತೆ. ಇದನ್ನು ಕೂಡ ಯೂಸ್ ಮಾಡ್ತೀವಿ. ನಾರ್ಮಲ್ ಸ್ಯಾರಿ ಕುಚ್ಚನ್ನು ಕಟ್ಟಲಿಕ್ಕೆ ಒಳಗಡೆ ತೆಳುವಾದ ಕಾಟನ್ ದಾರ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಆರಿ ವರ್ಕಿಗೆ ಯೂಸ್ ಮಾಡೋದು ಕೂಡ ಅದೇನೆ. ಸ್ಯಾರಿ ಕುಚ್ಚಿಗೆ ಇದು ತುಂಬ ಚೆನ್ನಾಗಾಗುತ್ತೆ. ಈಗ ಹೇಗೆ ಮಾಡೋದು ಸ್ಯಾರಿ ಕುಚ್ಚು ನೆಕ್ಸ್ಟ್ ನೋಡೋಣ. ಈಗ ತೋರಣವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಸಿಗೆ ವೈಟ್ ಕಲರ್ ದಾರವನ್ನು ವೈಟ್ ಕಲರ್ ಬೀಡ್ಸನ್ನು ತೊಗೋತಾ ಇದ್ದೀನಿ. ಹಾಗೆ ಕೆಳಗಡೆ ಡಿಸೈನಿಗೆ ಆರೆಂಜ್ ಕಲರ್ ಬೀಡ್ಸನ್ನು, ಇಲ್ಲಿ ರೆಡ್ ಕಲರ್ ಸ್ವಲ್ಪ ಕಾಣಿಸ್ತಾ ಇದೆ ಅನಿಸುತ್ತೆ. ಕೆಳಗಡೆ ಡಿಸೈನಿಗೆ ಆರೆಂಜ್ ಕಲರ್ ಬೀಡ್ಸು ಮತ್ತು ಈ ರೀತಿ ಬೀಡ್ಸನ್ನು ತೊಗೋತಿದ್ದೀನಿ. ಈಗ ನಾವು ಬೇಸನ್ನು ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅದು, ಹಾಗೆ ಮತ್ತು ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಅದನ್ನು ಕೂಡ ಒಟ್ಟು 2 ಪೇಜುಗಳು 3 ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ನಾನಿಲ್ಲಿ ಫಸ್ಟಿಗೆ 4 ಬೀಡ್ಸನ್ನು ಪೋಣಿಸ್ಕೊಂಡಿದ್ದೀನಿ. ಹಾಗೆ ಆ 4 ಬೀಡ್ಸಿನ ಒಳಗಡೆ ಈ ಕಡೆಯಿಂದ, ನಾವು ಈ ಕಡೆಯಿಂದ ಪೋಣಿಸ್ಕೊಂಡ್ವಲ್ಲ, ಈ ಕಡೆಯಿಂದ ಮತ್ತು ಅದರ ಒಳಗಡೆ ನಾನು ಸೂಜಿಯನ್ನು ಚುಚ್ಚುತ್ತಾ ಇದ್ದೀನಿ. ನೋಡಿ, ನಮಗೆ ಅದು ಈ ರೀತಿಯಾಗಿ ಸ್ಕ್ವಯರ್ ಶೇಪಲ್ಲಿ ಬರುತ್ತೆ, ಇನ್ನು ಡೈಮಂಡ್ ಶೇಪಲ್ಲಿ ಬರುತ್ತೆ. ಹಾಗೆ ಇನ್ನೊಂದು ಬೀಡ್ಸಿನ ಒಳಗಡೆ ಸೂಜಿಯನ್ನು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಟೈಟಾಗಿ ಬರಲಿ ಅಂತ. ಇಷ್ಟು ಆದಮೇಲೆ ನೋಡಿ, ಇದು ಫಸ್ಟ್ ನಾವು ಹೀಗೆ ಮಾಡ್ಕೊಬೇಕು. ಆಮೇಲೆ ನಾವು ಈಗ 3 ಮಣಿಗಳನ್ನು ಹಾಕ್ಕೊಬೇಕು. ನೋಡಿ, 3 ಮಣಿಯನ್ನು ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಬೀಡ್ಸಿಂದ ದಾರವನ್ನು ತೆಕ್ಕೊಂಡಿದ್ವಲ್ಲ, ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಲಾಸ್ಟ್ ಮಣಿಯಿಂದ ನಾವು ಬೀಡ್ಸನ್ನು ದಾರವನ್ನು ತೆಕ್ಕೊಂಡಿದ್ವಲ್ಲ, ಅದರ ಹಿಂದುಗಡೆಯಿಂದ ಮತ್ತೆ ಸೂಜಿಯನ್ನು ಪೋಣಿಸಿ ಮತ್ತು ಹೀಗೆ ಮಾಡಬೇಕು, ಎಳಿಬೇಕು. ಎಳೆದಾಗ ನಾನು ಸ್ವಲ್ಪ ಉದ್ದ ದಾರವನ್ನು ತೊಗೊಂಡಿದ್ದೀನಿ, ಪದೇ ನಾಟ್ ಹಾಕೋದು ಬೇಕಾಗೋದಿಲ್ಲ ಅಂತ. ನೋಡಿ, ಹೀಗೆ ಬಂತು. ಈಗ ನಮಗೆ ದಾರ ಎಲ್ಲಿದೆ? ಇಲ್ಲಿ ಮಧ್ಯದಲ್ಲಿ ಇದೆ, ಹೌದಾ? ಈಗ ಏನು ಮಾಡಬೇಕು? ಈ ಬೀಡ್ಸು ಮತ್ತು ಈ ಬೀಡ್ಸಿನ ಒಳಗಡೆ ನಾವು ಸೂಜಿಯನ್ನು ತೆಗಿಬೇಕು. ಅಂದರೆ ನಮಗೆ ಮಾಡಬೇಕಾದ್ರೆ ಮೇಲ್ಗಡೆ ಬರಬೇಕು. ನಾವು ಇಷ್ಟೇ ಬೇಸನ್ನು ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಡಬಲ್ ಲೇಯರ್ ಮಾಡ್ತಿದ್ದೀನಿ, ಅದನ್ನು ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟು ನಾವು ಈ ರೀತಿದನ್ನು ಮಾಡ್ತಾ ಹೋಗೋಣ. ಮತ್ತು ಈಗ 3 ಬೀಡ್ಸ್ಗಳನ್ನು ಹಾಕ್ಕೋಬೇಕು. ಇದು ಒಂದು ಸ್ವಲ್ಪ ಲೆಂತ್ ವಿಡಿಯೋ ಆಗಬಹುದು, ಆದರೆ ತುಂಬ ಚೆನ್ನಾಗಿರುವಂತಹ ತೋರಣ ಆಗಿದೆ. ನೋಡಿ, ಈಗ
ನಾವು ದಾರ ಇಲ್ಲಿಂದ ತೆಗೆದಿದ್ದೀವಿ. ಈಗ ಏನು ಮಾಡಬೇಕು, ಇದರ ಹಿಂದುಗಡೆಯಿಂದ ಹಿಂಭಾಗದಿಂದ ನಾವು ಏನು ಮಾಡಬೇಕು, ಸೂಜಿಯನ್ನು ಸುಚ್ಚಬೇಕು. ಆವಾಗ ನಮಗೆ ಅದು ಒಂದು ಸರ್ಕಲ್ ರೀತಿಯಲ್ಲಿ ಬರುತ್ತೆ ನೋಡಿ, ಈ ರೀತಿಯಾಗಿ. ಹೀಗೆ ಬಂದಮೇಲೆ ಈ ಬೀಡ್ಸು ಮತ್ತು ಈ ಬೀಡ್ಸು ಇದೊಂದು ಈ ಕಡೆ ಇಟ್ಕೊಳ್ಳ, ಆವಾಗ ಕ್ಲಿಯರಾಗಿ ಕಾಣಿಸುತ್ತೆ. ಈ ಬೀಡ್ಸು ಮತ್ತು ಈ ಬೀಡ್ಸ್ ಇದು ಮೇಲ್ಗಡೆ ಬೀಡ್ಸ್ ಆಗುತ್ತಲ್ಲ, ಅದಕ್ಕೆ ಅಲ್ಲಿವರೆಗೂ ಕೂಡ ಈ 2 ಬೀಡ್ಸಿನ ಒಳಗಡೆ ನಾವು ಸೂಜಿಯನ್ನು ಹಾಕ್ಕೋಬೇಕು ನೋಡಿ. ಹೀಗೆ ಲೂಸ್ ಆದಾಗ ನಾವು ಈ ದಾರವನ್ನು ಎಳ್ಕೊಬೇಕು. ಇಲ್ಲ ಅಂತಂದರೆ ಕೊನೆಗೆ ನಾವು ಪೂರ್ತಿ ಆದಮೇಲೆ ಇದನ್ನು ಟೈಟ್ ಮಾಡ್ಕೊತೀನಿ ಅಂದರೆ ಬರೋದಿಲ್ಲ. ನಾವು ಟೈಟ್ ಮಾಡ್ಕೊತಾನೆ ನಾವೇನು ಮಾಡಬೇಕು, ನೇಯ್ಕೊತ ಬರಬೇಕು. ಮತ್ತು ನಾವಿಲ್ಲಿ 3 ಬೀಡ್ಸ್ಗಳನ್ನು ಹಾಕ್ತೀವಿ. ಪ್ರತಿ ಸರಿನೂ ಅಷ್ಟೇ 3 ಬೀಡ್ಸ್ಗಳನ್ನು ಹಾಕ್ಕೊತ ಹೋಗಬೇಕು ನೋಡಿ. ಹೀಗೆ ಉಲ್ಟಾ ನೇಯ್ತಾ ಹೋಗಬೇಕು. ಈಗ ನಮಗೆ ಫಸ್ಟು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೂ ಕೂಡ ನಾನು ನೇಯ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ದಾರ ಉದ್ದ ತೊಗೊಂಡ್ರೆ ಇದೊಂದು ಚೂರು ಆ ಕಡೆ ಈ ಕಡೆ ಓಡೋಗ್ಬಿಡುತ್ತೆ. ಹೀಗೆ ಇದೇ ರೀತಿಯಾಗಿ ಪ್ರತಿ ಸರಿ 3 ಬೀಡ್ಸನ್ನು ಹಾಕಿ ನಮಗೆ ಎಷ್ಟು ಉದ್ದ ತೋರಣ ಬೇಕು ಅಂತ ಅಷ್ಟು ಉದ್ದ ಬಾಗಿಲನ್ನು ಅಳತೆಯನ್ನು ತಗೊಂಡು ಅಲ್ಲಿವರೆಗೂ ಕೂಡ ಮಾಡ್ಕೊಂಬರ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ನಾನು ಹೀಗೆ ಪೂರ್ತಿ ನೇಯ್ಕೊಂಡು ತೊಗೊಂಡು ಬರ್ತೀನಿ ನೋಡಿ. ನನಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನಾನು ತುಂಬ ಡೋರಿನ ಅಳತೆಯಲ್ಲಿ ಏನು ಮಾಡಲಿಲ್ಲ, ಒಂದು ಅಳತೆಯಲ್ಲಿ ಮಾಡಿದ್ದೀನಿ. ಅಂದರೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ತೋರಿಸೋಣ ಅಂತ. ನಾವು ಬೇಸನ್ನು ಇಷ್ಟೇ ಬೇಕಾದ್ರೂ ಮಾಡ್ಕೊಬೋದು, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕಾಗಿ ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಇನ್ನೆರಡು ಸ್ಟೆಪ್ಪು ಈ ಕಡೆ ಮತ್ತು ಸೇಮ್ ಇದೇ ರೀತಿಯಾಗಿ ಹಾಕ್ಕೊಬೋದು. ಇಲ್ಲಿ ಮಧ್ಯ ಒಂದು ಫಸ್ಟ್ ಬೀಡ್ಸನ್ನು ಹಾಕ್ಕೊಬೇಕು, ಆಮೇಲೆ ನೆಕ್ಸ್ಟು ಮತ್ತೆ ಇದೇ ರೀತಿಯಾಗಿ ಮಾಡ್ಕೊತ ಹೋಗಬೇಕು. ಇದು ಅಗಲ ಬೇಕಾದರೆ ಇದೇ ರೀತಿಯಾಗಿ ಮಾಡ್ಕೊಬೋದು. ನಾನೇನು ಅಗಲನೂ ಕೂಡ ಮಾಡ್ತಾಯಿಲ್ಲ, ಇಷ್ಟಕ್ಕೇ ಬೇಸು ನಾನು ಇಷ್ಟೇ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಏನು ಮಾಡೋಣ, ದಾರನ ಅಲ್ಲಿಗೆ ಕಟ್ ಮಾಡಿ ತೆಕ್ಕೊಂಡಿದ್ದೆ, ಮತ್ತು ತುದಿಯಲ್ಲಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಜಸ್ಟು ಇಲ್ಲಿ ಕೆಳಗಡೆ ಮಣಿ ಇದೆಯಲ್ಲ, ಕೆಳಗಡೆ ಪಕ್ಕದ ಫಸ್ಟ್ ಮಣಿಯಿಂದನೂ ಕೂಡ ಒಂಚೂರು ಸೂಜಿಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಒಂಚೂರು ಟೈಟಾಗಿ ಬರುತ್ತಲ್ಲ ಅಂತ. ಈಗ ಏನು ಮಾಡಬೇಕು, ಇಲ್ಲಿ ಕಾಣಿಸ್ತಾ ಇದಲ್ವ, ಇಲ್ಲಿ ಸೂಜಿಯನ್ನು ತೆಕ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಉದ್ದ ಬೇಕು ಅಂತ ನಾವೀಗ ಮಣಿಯನ್ನು ಪೋಣಿಸ್ಕೊಬೇಕು. ಒಂದಷ್ಟು ಮಣಿಯನ್ನು ಪೋಣಿಸ್ಕೊಳ್ಳೋಣ, ಹೇಳ್ತೀನಿ ಎಷ್ಟು ಮಣಿಯನ್ನು ಪೋಣಿಸ್ಕೊಂಡಿದ್ದೀನಿ ಅಂತ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ನಾವು ಹೇಗೆ ಮಾಡ್ತೀವಿ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಮಗೇನು ತುಂಬ ಭಾರ ಏನು ಬರೋದಿಲ್ಲ, ಅದಕ್ಕಾಗಿ ನಾವು ತೆಳು ಬೇಸನ್ನು ಮಾಡಿಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. 8 9 10 ಮಣಿಗಳನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಉದ್ದ ಬೇಕು ಅಂತಂದರೆ ಇನ್ನೊಂದೆರಡು ಮಣಿಯನ್ನು ಹಾಕ್ಕೊಳ್ಳಿ ನೋಡಿ. 12 ಮಣಿಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. 12 ಮಣಿ, 1 2 3 4 5 6 7 8 9 10 11 12 ಮಣಿಯನ್ನು ಹಾಕ್ಕೊಂಡು ಆದಮೇಲೆ ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀವಲ್ಲ, ಇದನ್ನು ನಾವು ಹೀಗೆ ಕೆಳಮುಖವಾಗಿ ಹಾಕಬೇಕು. ಆ ನಂತರ ಒಂದು ಬೀಡ್ಸು ಇದನ್ನೇ ಬೇಕಾದ್ರೂ ಹಾಕ್ಬೋದು, ಇಲ್ಲ ಬೇರೆ ಕಲರ್ ಹಾಕ್ತೀನಿ, ಇಲ್ಲ ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿದ್ರೆ ವೈಟು ಕೂಡ ಹಾಕ್ಬೋದು. ನಾನಿಲ್ಲಿ ಗೋಲ್ಡನ್ನಿಗೆ ಆರೆಂಜೇ ಚೆನ್ನಾಗಿ ಕಾಣಿಸುತ್ತೆ, ಸೊ ಆರೆಂಜನ್ನೇ ಹಾಕ್ತೀನಿ ನೋಡಿ. ಹೀಗೆ ಬರಬೇಕು. ಆನಂತರ ಏನು ಮಾಡಬೇಕು, ಈ ಬೀಡ್ಸನ್ನು ಬಿಟ್ಟು ವಾಪಸ್ ಈ 12 ಮಣಿಯ ಒಳಗಡೆನೂ ಕೂಡ ಸೂಜಿ ಹೋಗಬೇಕು. ಸೂಜಿ ಅಷ್ಟು ಉದ್ದ ಇಲ್ಲ ಅಂದರೆ ಹೀಗೆ ಎಳ್ಕೊಳ್ಳಿ ನೋಡಿ.
ಹೀಗೆ ಹೀಗೆ ಎಳ್ಕೊಬೇಕು. ಆನಂತರ ನೋಡಿ, ಈ ಮಣಿಯನ್ನು ಹೀಗಿಟ್ಕೊಂಡು ದಾರವನ್ನು ನಾವು ಎಳ್ಕೊಳ್ಳೋದ್ರಿಂದ ದಾರ ಗಂಟು ಆಗೋದಿಲ್ಲ. ನೋಡಿ, ಈಗ ನೋಡಿ ತುದಿವರೆಗೂ ಕೂಡ ನಮಗೆ ದಾರ ಬಂತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲೇ ಮತ್ತು ಇಲ್ಲಿಂದ ನಾವು ಸೂಜಿಯನ್ನು ತಗೊಂಡಿದ್ವಿ. ಮೇಲೆ ತೋರಿಸ್ಲಾ? ನೋಡಿ, ಫಸ್ಟ್ ಈ ಮಣಿಯಿಂದ ನಾವು ಸೂಜಿಯನ್ನು ತೊಗೊಂಡಿದ್ದೀವಲ್ಲ, ಈ ದಾರ ಕಟ್ ಮಾಡ್ಕೊಳ್ಳೋಣ. ಕೊನೆಗೆ ಇಲ್ಲಿಂದ ತೊಗೊಂಡಿದ್ದೀವಲ್ಲ, ಈ ದಾರದ ಒಳಗಡೆ ನಾವು ಸೂಜಿಯನ್ನು ಪೋಣಿಸ್ಬೇಕು. ಆನಂತರ ನೋಡಿ ಪೋಣಿಸಿ ತೆಕ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ತೆಕ್ಕೋಬೇಕು. ಹೀಗೆ, ಓಕೆನಾ? ಈಗ ಮತ್ತೆ ನಾವು ತಕ್ಷಣವೇ ಇಲ್ಲಿಗೆ ಈ ರೀತಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ತುಂಬ ಹತ್ತಿರ ಆಗಿಬಿಡುತ್ತೆ. ಅದಕ್ಕಾಗಿ ಒಂದು ಮಣಿಯನ್ನು ಬಿಡಬೇಕು. ಅಂದರೆ ಈ ಗ್ಯಾಪನ್ನು ನಾವು ಬಿಡ್ತೀವಿ, ಮತ್ತು ಈ ಮಣಿಯ ಒಳಗಡೆ ಸೂಜಿಯನ್ನು ಪೋಣಿಸ್ತೀವಿ. ನೋಡಿ, ಈ ರೀತಿಯಾಗಿ. ಈಗ ಏನು ಮಾಡಬೇಕು, ಮತ್ತೆ ನಾವು 12 ಬೀಡ್ಸ್ಗಳನ್ನು ಪೋಣಿಸ್ಬೇಕು. ಒಂದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಹಾಗೆ ಅಂತೆಲ್ಲ ಇದು ಹಾಕ್ಕೊಬೇಡಿ. ಎಲ್ಲದೂ ಕೂಡ ಫಸ್ಟಿಗೆ ನಾವು ಹಾಕ್ಕೊಬೇಕಾದ್ರೆ ಯೋಚನೆ ಮಾಡ್ಕೊಬೇಕು ಎಷ್ಟು ಮಣಿಯನ್ನು ಹಾಕ್ಕೋಬೇಕು ಅಂತ. ಫಸ್ಟಿಗೆ ಹಾಕಿದ್ದನ್ನೇ ಕೊನೆವರೆಗೂ ನಾವು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. 8 4 12 ಮಣಿಗಳು ಆಯ್ತಲ್ವಾ? ಆನಂತರ ಈ ಮಣಿಯನ್ನು ಕೆಳಮುಖವಾಗಿ ಹಾಕಬೇಕು. ಆನಂತರ ಒಂದು ಮಣಿಯನ್ನು ಹಾಕಬೇಕು. ಹಾಕಿ ಕೆಳವರೆಗೂ, ಮೇಲಿನ ಅಂದರೆ ಇಲ್ಲಿ ಮಣಿಯವರೆಗೂ ಕೂಡ ಬರಬೇಕು. ಆದಮೇಲೆ ಏನು ಮಾಡಬೇಕು, ಈ ಮಣಿಯನ್ನು ಬಿಡಬೇಕು. ಈ ಮಣಿಯನ್ನು ಬಿಟ್ಟು ವಾಪಸ್ ಈ ಮಣಿಯಿಂದ ಮೇಲ್ಗಡೆವರೆಗೂ ಕೂಡ ಹೀಗೆ ಬರಬೇಕು. ನೋಡಿ, ಹೀಗೆ ಮೇಲ್ಗಡೆವರೆಗೂ ಬರಬೇಕು. ಹೀಗೆ ಬಂದು ನಿಧಾನಕ್ಕೆ ದಾರವನ್ನು ಎಳಿಬೇಕು. ಈ ಟೈಮಲ್ಲಿ ದಾರ ಗಂಟಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಎಳಿಬೇಕು. ನೋಡಿ, ಈಗ ಇಲ್ಲಿ ಲೂಸ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಜಸ್ಟು ಈ ಮಣಿಯನ್ನು ಹಿಡ್ಕೊಂಡು ಇಲ್ಲಿ ಟೈಟ್ ಮಾಡ್ಕೊಬೇಕು. ನಾವು ಆವಾಗಲೇ ಹೇಳಿರೋ ರೀತಿಯಲ್ಲಿ ನೆಕ್ಸ್ಟ್ ಮಣಿಗೆ ಹಾಕಿದ್ರೆ ಅಷ್ಟು ಹತ್ತತ್ರ ಬಂದರೆ ಚೆನ್ನಾಗಿರಲ್ಲ ಅಂತ. ಅದಕ್ಕಾಗಿ ಏನು ಮಾಡಬೇಕು, ಈ ಮಣಿ ಒಳಗಡೆ ಪೋಣಿಸಿ ಇಲ್ಲಿ ಗ್ಯಾಪನ್ನು ಬಿಡ್ತೀವಿ. ನೆಕ್ಸ್ಟ್ ಮಣಿಗೆ ಇನ್ನೂ ನಾವು ದೂರಕ್ಕೆ ಬೇಕಾದರೂ ಕೂಡ ಹಾಕ್ಕೊಬೋದು. ಬೇರೆ ಬೇರೆ ಕಲರ್ ಕಾಂಬಿನೇಷನ್ನು ಬೇಕಾದ್ರೆ ಮಾಡ್ಕೊಬೋದು. ಇದೇ ರೀತಿಯಾಗಿ ಇಲ್ಲಿ ತುದಿವರೆಗೂ ಕೂಡ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಮತ್ತು ತೋರಣವನ್ನು ಡೋರಿಗೆ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇದಿಷ್ಟು ಮುಗಿಸ್ಕೊಂಡು ತೊಗೊಂಬರ್ತೀನಿ. ಇದು ಮಾಡೋದು ಗೊತ್ತಾಯ್ತಲ್ವ? ನಾನಿಲ್ಲಿ 12 ಬೀಡ್ಸನ್ನು ಹಾಕಿದ್ದೀನಿ. ನೀವು 12 ಬೀಡ್ಸ್ ಹಾಕಬೇಕು ಅಂತ ಏನಿಲ್ಲ, ಇನ್ನೂ ಉದ್ದ ಬೇಕು ಅಂದರೆ ಮಾಡ್ಕೊಬೋದು. ಬಟ್ ನಾನು ಬೇಸನ್ನು ಸಣ್ಣ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಇಲ್ಲಿ 12 ಮಣಿಗಳು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಏನು ಭಾರ ಇಲ್ಲದೆ ಇರೋದ್ರಿಂದ ನಾನು ಬೇಸನ್ನು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ದೊಡ್ಡದಾಗಿ ಬೇಕು ಬೇಸು ಅಂತಂದರೆ ಇದು ಇನ್ನೂ ಲಾಂಗ್ ಬೇಕಾದ್ರೂ ಕೂಡ ಮಾಡ್ಕೊಬೋದು. ಮತ್ತು ಇಲ್ಲಿ ಕ್ರಿಸ್ಟಲ್ಗಳನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಹೆವಿನೂ ಕೂಡ ಬರುತ್ತೆ. ಈಗ ಪೂರ್ತಿ 2 ಮಣಿಗಳನ್ನು ಬಿಟ್ಟು, ಅಂದರೆ ನೋಡಿ ಇಲ್ಲಿ ಒಂದು ಜಾಗವನ್ನು ಬಿಟ್ಟು ನೆಕ್ಸ್ಟ್ ಮತ್ತೆ ಮಣಿಗೆ ಈ ರೀತಿಯಾದ ಮಣಿಗಳನ್ನು ಹಾಕ್ಕೊಳ್ತಾ ಬರೋದು. ಕೊನೆವರೆಗೂ ಕೂಡ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ನಾನು ತೋರಣವನ್ನು ಪೂರ್ತಿ ಮುಗಿಸ್ಕೊಂಡ್ಬಂದಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಈಗ ಇಷ್ಟ ಆಯಿತು. ಈಗ ನಾವು ಫಸ್ಟು ಮತ್ತು ಲಾಸ್ಟಲ್ಲಿ ಈ ರೀತಿಯಾಗಿ ಮಾಡಿದ್ದೀವಿ. ಇದನ್ನು ಹೇಗೆ ನಾವು ಬಾಗಿಲ ಹತ್ತಿರ ಇರೋ ಮಳೆಗೆ ನೇತಾಕಬೇಕು ಅಂತ ಅದನ್ನು ಈಗ ನಾನು ತೋರಿಸ್ತೀನಿ. ಈಗ ಇಲ್ಲಿ ಇಲ್ಲಿ ಲಾಸ್ಟ್ ಒಂದು ಬೀಡ್ಸ್ ಇದೆಯಲ್ಲ, ಹೀಗೆ ಆ ಬೀಡ್ಸಿಗೆ ನಾವು ಹೀಗೆ ಹಾಕ್ಕೋಬೇಕು. ಆನಂತರ ಒಂದು
5ರಿಂದ 6 ಮಣಿಗಳನ್ನು 3 4 5 ನೋಡೋಣ 5 ಮಣಿ ಸಾಕಾಗಬಹುದೇನೋ. ಇಷ್ಟಾದರೆ ಸಾಕಾಗಲ್ಲ, ಅದಕ್ಕಾಗಿ ಇನ್ನೊಂದು ಮಣಿ ಎಕ್ಸ್ಟ್ರಾ ಹಾಕೋಣ. ನೋಡಿ, ನಾನು ಇಲ್ಲಿಗ 6 ಮಣಿಗಳನ್ನು ಹಾಕಿದ್ದೀನಿ, ಪ್ಲಸ್ ಇದು ಒಂದು ಸೇರಿ 7 ಆಯಿತು. ಈಗ ನಾವು ಯಾವ ಮಣಿಯ ಒಳಗಡೆ ಹಾಕಿದ್ದೀವಲ್ಲ ಅದರ ಒಳಗಡೆ ಹಾಕಿ ಮತ್ತು ಈ ಎಲ್ಲ ಬೀಡ್ಸಿನ ಒಳಗಡೆ ನಾವು ಸೂಜಿಯನ್ನು ಪೋಣಿಸ್ಬೇಕು. ಎಲ್ಲ ಮಣಿಯ ಒಳಗಡೆ ಸೂಜಿಯನ್ನು ಪೋಣಿಸ್ಬೇಕು. ಆವಾಗ ಏನಾಗುತ್ತೆ, ಈ ರೀತಿಯಾದ ಒಂದು ಸರ್ಕಲ್ ಬರುತ್ತೆ ನೋಡಿ, ಈ ರೀತಿದು. ಈ ಸರ್ಕಲ್ಲಿಂದ ನಾವು ನಾಟನ್ನು ಹಾಕಲಿಕ್ಕೆ ಚೆನ್ನಾಗಿ, ಅಂದರೆ ಮೀನ್ಸ್ ನೇತು ಹಾಕಲಿಕ್ಕೆ, ತೋರಣವನ್ನು ಹಾಕಲಿಕ್ಕೆ ಬಾಗಿಲಿಗೆ ಈಸಿ ಆಗುತ್ತೆ. ಈಗ ನಾವು ಚೆಂದ ಮಾಡಿ ಟೈಟಾಗಿ ನಾಟನ್ನು ಹಾಕ್ಕೋಬೇಕು. ಬಿಚ್ಚದೇ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ 6 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ, ಮಳೆಗೆ ಹಾಕಲಿಕ್ಕೆ ಚೆನ್ನಾಗಿ ಆಗುತ್ತೆ. ಈಗ ಈ ಕಡೆಯೂ ಅಷ್ಟೇ ಅದೇ ರೀತಿಯಾಗಿ ನಾವು ಫಸ್ಟ್ ಸ್ಟಾರ್ಟಿಂಗು ಮಾಡ್ಕೊಬೋದು. ನಾವು ಸ್ಟಾರ್ಟಿಂಗ್ ಮಾಡಿಲ್ಲ ಅಂತಂದರೆ ಈಗ ಮಾಡ್ಕೊಬೇಕು. ಈ ಕಡೆಯೂ ಕೂಡ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ. ಈ ಕಡೆಯೂ ಕೂಡ ಆಯಿತು. ನಾವೀಗ ಪೂರ್ತಿ ತೋರಣ ಹೇಗೆ ಕಾಣಿಸುತ್ತಪ್ಪ ಅಂತಂದರೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುವಂತಹ ತೋರಣ ಇದಾಗಿದೆ. ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.